ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ನೀಡೋ ಮೂಲಕ ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದ್ದಾರೆ. RSS ಬ್ಯಾನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅವರು ಹೇಳಿರೋದು ರಾಜ್ಯ ರಾಜಕೀಯದ ಮಟ್ಟಿಗೆ ಹೊಸ ವ್ಯಾಖ್ಯಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. RSS ಅನ್ನೋದು ಬಿಜೆಪಿಯ ಸೈದ್ಧಾಂತಿಕ ಗುರು, ಬಿಜೆಪಿ ಅನ್ನೋದು ಕಾಂಗ್ರೆಸ್ನ ರಾಜಕೀಯ ಎದುರಾಳಿ. ಅಂದಮೇಲೆ RSS ಅನ್ನೋದು ಕೂಡ ಕಾಂಗ್ರೆಸ್ ಎದುರಾಳಿ ಅನ್ನೋ ರೀತಿಯ ವ್ಯಾಖ್ಯಾನಗಳಿತ್ತು. ಅದಕ್ಕೆ ತಕ್ಕಂತ ಸ್ಟೇಟ್ಮೆಂಟ್ಗಳು ಕೂಡ ಬರ್ತಾ ಇತ್ತು. ಆದ್ರೆ ಸಡನ್ ಆಗಿ ಸತೀಶ್ ಜಾರಕಿಹೊಳಿ ಈ ರೀತಿ ಹೇಳಿದ್ದು ಅಚ್ಚರಿ ತರಿಸ್ತಾ ಇದೆ. ಇದಕ್ಕಿಂತ ಹೆಚ್ಚಾಗಿ ಇದರ ಹಿಂದೆ ಯಾವ ರೀತಿಯ ರಾಜಕೀಯ ಇರ್ಬೋದು ಅನ್ನೋ ಚರ್ಚೆಗೂ ಕೂಡ ಇದು ದಾರಿ ಮಾಡಿಕೊಟ್ಟಿದೆ. ಮೊದಲಿಗೆ ಸಚಿವರು ಹೇಳಿದ್ದೇನು ಅನ್ನೋದನ್ನ ಹೇಳಿ ನಂತರ ಉಳಿದ ವಿಚಾರಗಳನ್ನ ಆಮೇಲೆ ಹೇಳ್ತಾ ಹೋಗ್ತೀನಿ. RSS ಬ್ಯಾನ್ ಕುರಿತಂತೆ ಚರ್ಚೆ ನಡೀತಾ ಇದೆಯಲ್ಲ, ಇದರ ಬಗ್ಗೆ ಏನ್ ಹೇಳ್ತೀರಿ ಅನ್ನೋ ಪ್ರಶ್ನೆಗೆ ಉತ್ತರಿಸೋ ಸತೀಶ್ ಜಾರಕಿಹೊಳಿ, RSS ಬ್ಯಾನ್ ಮಾಡ್ತೀವಿ ಅಂತ ಯಾರೂ ಹೇಳೇ ಇಲ್ಲ, ಇಲ್ಲಿಯ ತನಕ ಅದು ಸಾಧ್ಯವಾಗಿಯೂ ಇಲ್ಲ, ಮುಂದೆಯೂ ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಇದರ ಬೆನ್ನಲ್ಲೇ RSS ಚಟುವಟಿಕೆಗಳ ಬ್ಯಾನ್ ಬಗ್ಗೆ ಚರ್ಚೆ ನಡೆದಿತ್ತಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೂ ಕ್ಲಿಯರ್ ಕಟ್ ಆಗಿ ಉತ್ತರಿಸೋ ಅವರು, ಚಟುವಟಿಕೆ ಬೇರೆ, ಸಂಘಟನೆ ಬೇರೆ. ನಮ್ಮ ಪಕ್ಷದಿಂದ ಬ್ಯಾನ್ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನ ಯಾರು ನೀಡಿಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಈ ಮಾತು ಯಾರಿಗೆ ಹೇಳಿರ್ಬೋದು ಅನ್ನೋದಕ್ಕೆ ಉತ್ತರ ಸಿಕ್ಕಂತಾಗ್ತಾ ಇದೆ. ಕರ್ನಾಟಕದಲ್ಲಿ RSS ಅನ್ನೋ ಪದ ಕೇಳಿದರೆ ಮೊದಲು ನೆನಪಾಗೋದೇ ಸಚಿವ ಪ್ರಿಯಾಂಕ್ ಖರ್ಗೆ. ಯಾಕಂದ್ರೆ ಈವರೆಗೆ ಅವರು ಹಲವು ಸಲ RSS ಬ್ಯಾನ್ ಮಾಡಬೇಕು ಅನ್ನೋ ರೀತಿಯ ಹೇಳಿಕೆಗಳನ್ನ ನೀಡಿದ್ರು. ಈಗ ಇದು ಸಾಧ್ಯವೇ ಇಲ್ಲ ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಹೇಳೋದಾದ್ರೆ ಇದು ಪ್ರಿಯಾಂಕ್ ಖರ್ಗೆಗೆ ಕೌಂಟರ್ ಕೊಟ್ಟಂತೆ ಅನ್ನಿಸ್ತಾ ಇದೆ. ಅಂದಹಾಗೆ ರಾಜಕೀಯದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗೋ ಒಂದು ವಿಚಾರ ಅಂದ್ರೆ, ಯಾವೊಬ್ಬ ನಾಯಕರು ಅಷ್ಟು ಈಸಿಯಾಗಿ ಸಿಲ್ಲಿ ಸ್ಟೇಟ್ಮೆಂಟ್ಗಳನ್ನ ನೀಡೋದಿಲ್ಲ. ಒಂದು ಹೇಳಿಕೆಯನ್ನ ನೀಡ್ತಾರೆ ಅಂದ್ರೆ ಹಲವು ಸಲ ಯೋಚನೆ ಮಾಡಿ ಅಳೆದು ತೂಗಿ ಅದನ್ನ ಹೇಳಿರ್ತಾರೆ ಅನ್ನೋದನ್ನ ಬಹುತೇಕರು ಒಪ್ಪಿಕೊಳ್ತಾರೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕ್ಲಿಯರ್ ಕಟ್ ಆಗಿ ಹೇಳಿರೋದೇನೆಂದ್ರೆ, ನಮ್ಮ ಪಕ್ಷದ ಕಡೆಯಿಂದ RSS ಬ್ಯಾನ್ ಮಾಡೋ ಬಗ್ಗೆ ಎಲ್ಲೂ ಹೇಳಿಲ್ಲ ಅಂತ. ಅಂದ್ರೆ ಪ್ರಿಯಾಂಕ್ ಖರ್ಗೆ ಈ ಮಾತನ್ನ ಹೇಳಿರ್ಬೋದು ಅಥವಾ ಪದೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು, ಆದ್ರೆ ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ, ಇದು ಅವರ ವೈಯಕ್ತಿಕ ಅಭಿಪ್ರಾಯ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದಂತಿದೆ. ಇನ್ನು RSS ವಿಚಾರದ ಬಗ್ಗೆ ಕರ್ನಾಟಕ ನಾಯಕರ ಹೇಳಿಕೆಗಳನ್ನ ನೋಡ್ತಾ ಹೋದ್ರೆ ಪ್ರಿಯಾಂಕ್ ಖರ್ಗೆ ಬಿಟ್ಟು ಬೇರೆ ಯಾರೂ RSS ಬಗ್ಗೆ ಹೆಚ್ಚು ಮಾತಾಡಿದ ಉದಾಹರಣೆಗಳಿಲ್ಲ. ಅಲ್ಲೊಂದು ಇಲ್ಲೊಂದು ಸ್ಟೇಟ್ಮೆಂಟ್ ಬಂದಿದ್ರು, ಪ್ರಿಯಾಂಕ್ ರೇಂಜ್ಗೆ ಯಾರೂ ಆ ಟಾಪಿಕ್ ಅನ್ನ ತೆಗೆದಿಲ್ಲ. ಈ ಆಯಾಮದಲ್ಲಿ ನೋಡ್ತಾ ಹೋದ್ರೆ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ಗೆ ಹಲವು ಕಾರಣಗಳು ಇವೆ ಎನ್ನಿಸ್ಕೊಳ್ತಾ ಇದೆ. ಅದೇನು ಅಂದ್ರೆ, ಸದ್ಯ ರಾಜ್ಯದಲ್ಲಿ CM ಕುರ್ಚಿ ಜಟಾಪಟಿ ಇದೆ. 50-50 ಸೂತ್ರ ಇನ್ನೂ ಜಾರಿಗೆ ಬಾರದೇ ಇರೋದ್ರಿಂದ DCM DK ಶಿವಕುಮಾರ್ ದೆಹಲಿಗೆ ಹೋದ್ರು, ಒಂದಷ್ಟು ಶಾಸಕರು ಒಟ್ಟಾಗಿ ಡಿನ್ನರ್ ಪಾರ್ಟಿ ಮಾಡಿದ್ರು ಅಥವಾ ವಿದೇಶ ಪ್ರವಾಸವನ್ನ ಕೈಗೊಂಡ್ರು, ಎಲ್ಲದೂ ಕುರ್ಚಿ ಕದನಕ್ಕೆ ಅಂಟಿಕೊಳ್ತಾ ಇದೆ. ಆದ್ರೆ ಈ ಹಿಂದೆ ಒಂದು ವೇಳೆ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಕೊಡಬೇಕಾಗಿ ಬಂದ್ರೆ ಆ ಸ್ಥಾನ ತುಂಬೋದಕ್ಕೆ ಸತೀಶ್ ಜಾರಕಿಹೊಳಿ ಸರಿಯಾದ ನಾಯಕರು ಅನ್ನೋ ಸ್ಟೇಟ್ಮೆಂಟ್ ಒಂದು ಹರಿದಾಡಿತ್ತು. ಖುದ್ದು CM ಪುತ್ರನೇ ಈ ಮಾತನ್ನ ಹೇಳಿದ್ರು. ಇನ್ನೊಂದು ದಿಕ್ಕಲ್ಲಿ ದಲಿತ ಅಸ್ತ್ರ ಪ್ರಯೋಗಿಸೋ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಪ್ರಿಯಾಂಕ್ ಖರ್ಗೆಗಾದ್ರೂ ಮಾನ್ಯತೆ ನೀಡಿ CM ಮಾಡಬೇಕು ಅನ್ನೋ ಸ್ಟೇಟ್ಮೆಂಟ್ ಕೂಡ ಮುನ್ನೆಲೆಗೆ ಬಂದಿತ್ತು. ಈ ಕಾರಣಕ್ಕಾಗಿ ಸಾಹುಕಾರ್ RSS ವಿಚಾರದಲ್ಲಿ ಕೌಂಟರ್ ಕೊಟ್ಟಿರ್ಬೋದಾ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಈ ಟಾಪಿಕ್ ಬಗ್ಗೆ ಈ ಮಾತು ಹೇಳಿರೋದು ಸದ್ಯದ ಮಟ್ಟಿಗಂತೂ ಮುಗಿಯದೆ ಹಲವು ರೀತಿಯ ಚರ್ಚೆಗೆ ದಾರಿ ಮಾಡಿಕೊಡೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.